ಇನ್ನು ಈತ 32 ಮನೆಗಳ್ಳತನ. ಈತನ ಬಳಿ ಸಿಕ್ಕಿದ್ದು 80 ಲಕ್ಷ ಬೆಲೆಯ ವಸ್ತುಗಳು. 1983ರಲ್ಲಿ ಮನೆಗಳ್ಳತನ ಮಾಡಿ ಒಮ್ಮೆ ಮಾತ್ರ ಜೈಲಿನ ಮೆಟ್ಟಿಲು ಹತ್ತಿ ಬಂದಿದ್ದ. ಅದಾಗಿ 32 ವರ್ಷಗಳ ನಂತರ ವಿವೇಕನಗರ ಪೊಲೀಸರು ಈ ನಟೋರಿಯಸ್ ಆಸಾಮಿಯನ್ನ ಬಂಧಿಸಿದ್ದಾರೆ. ಕಳೆದ ಒಂದು ತಿಂಗಳಲ್ಲಿ ಕೋರಮಂಗಲ ಹಾಗೂ ವಿವೇಕನಗರ ಎಸ್ಟಿಪೇಟ್ ಏರಿಯಾದಲ್ಲೇ ಸಾಕಷ್ಟು ಮನೆ ಕಳ್ಳತನ ಪ್ರಕರಣಗಳು ದಾಖಲಾಗಿತ್ತು. ಸೊ ಇವೆಲ್ಲ ಪತ್ತೆಯಾಗಿದೆ. ಸುಮಾರು 80 lakhs ವರ್ತ್ ಬೆಳ್ಳಿ ಹಾಗೂ ಬಂಗಾರವನ್ನು ನಾವು ಜಪ್ತ್ ಮಾಡಿದೀವಿ. ಅವನದು ಸಾಕಷ್ಟು ನಾವು ತನಿಖೆನ ಮಾಡಿದೀವಿ. ಮತ್ತೆ ಈವರೆಗೆ ಅವನು ಯಾಕಂದ್ರೆ ಸುಮಾರು ವರ್ಷದಿಂದ ಅವನು ಕಳ್ಳತನ ಮಾಡ್ಕೊಂಡು ಬಂದಿದ್ದಾನೆ, ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದಾನೆ ಅದನ್ನೆಲ್ಲ ನಾವು ಸುದೀರ್ಘವಾಗಿ ವಿಚಾರಣೆ ಮಾಡ್ತಾ ಇದೀವಿ. ಕೆಜಿಎಫ್ ಮೂಲದ ಈ ಚಂದರ್ ಮೊದಲು ಬಂಗಾರಪೇಟೆ ಮತ್ತು ಕೆಜಿಎಫ್ ಗಳಲ್ಲಿ ಕಳ್ಳತನ ಮಾಡ್ತಾ ಇದ್ದ. ನಂತರ ಬೆಂಗಳೂರಿಗೆ ಬಂದು ತನ್ನ ಕಸುಬನ್ನ ಮುಂದುವರೆಸಿದ್ದ. ಸಂಜೆ ವೇಳೆ ಕಾರು, ಬೈಕು, ಆಟೋದಲ್ಲಿ ಹಾಗೂ ಭಿಕ್ಷುಕನ ವೇಷಗಳಲ್ಲಿ ಖಾಲಿ ಮನೆಗಳನ್ನ ಹುಡುಕ್ತಾ ಇದ್ದ. ನಂತರ ರಾತ್ರಿ ಹೊತ್ತು ಅನುಮಾನ ಬರಬಾರದು ಅಂತ ಸೂಟು ಬೂಟು ಧರಿಸಿ ಫೀಲ್ಡ್ ಇಳಿತಾ ಇದ್ದ. ಹೀಗೆ 3 kg ಚಿನ್ನ ಸೇರಿದಂತೆ ಬರೋಬ್ಬರಿ 80 ಲಕ್ಷ ಮೌಲ್ಯದ ವಸ್ತುಗಳನ್ನ ಕದ್ದಿದ್ದ. ವಿಶೇಷ ಅಂದ್ರೆ ಕದ್ದ ಚಿನ್ನಾಭರಣಗಳನ್ನ ಬ್ಯಾಂಕ್ ಲಾಕರ್ ನಲ್ಲಿ ಭದ್ರವಾಗಿಟ್ಟಿದ್ದ. ತನಿಖೆಯನ್ನು ಮಾಡಿದಾಗ 25 ಅಂದ್ರೆ ಇಲ್ಲಿವರೆಗೆ ಇವರಿಂದ ನಮಗೆ ಪತ್ತೆ ಆಗಿದ್ದು 32 ಪ್ರಕರಣಗಳು. ಇದರಲ್ಲಿ ವಿವೇಕನಗರ ಠಾಣೆಗೆ ಸಂಬಂಧಪಟ್ಟಂತ 11 ಪ್ರಕರಣ, ಅಶೋಕ್ ನಗರ ಠಾಣೆ ಹದ್ದಿಯಲ್ಲಿ 5 ಪ್ರಕರಣಗಳು, ವಯಾಲಿಕಾವಲಲ್ಲಿ 7 ಪ್ರಕರಣಗಳು, ಶೇಷಾದ್ರಿಪುರಂ 2 ಪ್ರಕರಣಗಳು. ಇವೆಲ್ಲ ಸೆಂಟ್ರಲ್ ಡಿವಿಷನ್ ಸಂಬಂಧಪಟ್ಟಿದ್ದು. ಇನ್ನು ಈ ಆಸಾಮಿ ಮಾರುತಿ ಸೇವಾ ನಗರದಲ್ಲಿ ಭವ್ಯ ಬಂಗಲೆ, 2 ಕಾರು, 2 ಪತ್ನಿಯರೊಂದಿಗೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದ. ನಸೀಬ್ ಕೆಟ್ಟು ಚಂದರ್ ಹಾಗೂ ಈತನಿಂದ ಕದ್ದ ಹಣ ಖರೀದಿಸ್ತಾ ಇದ್ದ ಇಬ್ಬರನ್ನ ಪೊಲೀಸರು ಈಗ ಜೈಲುಗಟ್ಟಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್.